ದುಬಾರಿ ದುನಿಯಾಗೆ ಈಗ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ, ಅದು ಹಾಲು. ಬಸ್ ಮೆಟ್ರೋ ಆಯಿತು, ಮತ್ತೊಂದು ಕಡೆ ಆಲ್ಕೋಹಾಲ್ ದರ ಹೆಚ್ಚಳಕ್ಕೂ ಕೂಡ ಚಿಂತನೆ ಆಗ್ತಾ ಇದೆ. ಇದರ ನಡುವೆ ಈಗ ಹಾಲಿನ ದರದ ಬರ, ದುಬಾರಿ ದುನಿಯಾಗೆ ಮತ್ತೊಂದು ಸೇರ್ಪಡೆ. ಇದೇ ವಾರ ನಂದಿನಿ ಹಾಲಿನ ದರ ಏರಿಕೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 5 ರೂಪಾಯಿ ಹೆಚ್ಚಳ ಆಗೋದು ಫಿಕ್ಸ್. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಜೊತೆ ಕೆಎಂಎಫ್ ಅಧ್ಯಕ್ಷರ ಚರ್ಚೆ ಇದೆ, ಸಭೆ ಮಾಡ್ತಾರೆ. ನಂದಿನಿ ಹಾಲಿನ ದರ ಏರಿಕೆಯ ಬಗ್ಗೆ ಸಿಎಂ ಜೊತೆ ಮಾತನಾಡ್ತಾರೆ. ಭೀಮಾನಾಯಕ್ ಹಾಲಿನ ದರ ಪರಿಷ್ಕರಣೆಯ ಕುರಿತಾಗಿ ಚರ್ಚಿಸಲಿದ್ದಾರೆ. ಭೀಮಾನಾಯಕ್ ಹಾಲು ಒಕ್ಕೂಟಗಳಿಂದ ದರ ಏರಿಸುವಂತೆ ಕೆಎಂಎಫ್ಗೆ ಒತ್ತಡ ಇದೆ. 10 ರೂಪಾಯಿ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದೆ ಕೆಎಂಎಫ್. ಸಿಎಂ ಅನುಮತಿ ಸಿಕ್ಕ ಬೆನ್ನಲ್ಲೇ ಹಾಲಿನ ದರ ಏರಿಕೆಯಾಗೋದು ಫಿಕ್ಸ್ ಅಂತ ಹೇಳ್ತಾರೆ. ಕಳೆದ ಜೂನ್ನಲ್ಲಿ ಹಾಲಿನ ದರ ಏರಿಸಿದ್ದಂತಹ ಕೆಎಂಎಫ್ ಈಗ ಮತ್ತೆ ಹಾಲಿನ ದರ ಏರಿಕೆಗೆ ಮುಂದಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ಈಗಾಗಲೇ ದುನಿಯಾ ಫುಲ್ ದುಬಾರಿ ಆಗ್ಬಿಟ್ಟಿದೆ. ಈ ದುಬಾರಿ ದುನಿಯಾಗೆ ಮತ್ತೊಂದು ಸೇರ್ಪಡೆ ಆಗ್ಬಿಡುತ್ತಾ ಹಾಲು? ವೀಣಾ, ಹೌದು. ಈಗಾಗಲೇ ಏನು ಮೆಟ್ರೋ ದರ ಏರಿಕೆ ಆಯಿತು, ಅದರ ಜೊತೆಗೆ ಸಾರಿಗೆ ದರ ಕೂಡ ಏರಿಕೆ ಆಯಿತು. ಅದರ ಜೊತೆಗೆ ಈಗ ಹಾಲಿನ ದರ ಏರಿಕೆ ಆಗೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಹಾಲು ಒಕ್ಕೂಟಗಳು ಈಗಾಗಲೇ ಅಂದ್ರೆ ಕಳೆದ ಹಲವಾರು ದಿನಗಳ ಹಿಂದೆ ಕೆಎಂಎಫ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ, ಹಾಗಾಗಿ ಅಂದ್ರೆ ಮೇವು ಕೂಡ ಜಾಸ್ತಿ ಆಗ್ತಾ ಇದೆ, ರೇಟ್ ಕೂಡ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವರು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು. ಅದೇ ನಿಟ್ಟಿನಲ್ಲಿ ಈಗ ಏನು ಹಾಲಿನ ದರವನ್ನ ಜಾಸ್ತಿ ಮಾಡೋದಕ್ಕೆ ಅಂತ ಹೇಳಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಕೆಎಂಎಫ್ ನಿಂದ ಏನು ಸಿಎಂ ಜೊತೆಗೆ ಕೂಡ ಇವತ್ತು ಮಾತುಕತೆ ಕೂಡ ಆಗಿದೆ. ಒಟ್ಟು 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಹಾಲು ಒಕ್ಕೂಟಗಳು ಏನು ಕೆಎಂಎಫ್ಗೆ ಮನವಿ ಮಾಡಿಕೊಂಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ 10 ರೂಪಾಯಿ ಅಂತಂದ್ರೆ ಅದು ತುಂಬಾ ದುಬಾರಿ ಆಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಆಕ್ರೋಶ ಕೂಡ ವ್ಯಕ್ತ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ 5 ರೂಪಾಯಿ ಏರಿಕೆ ಮಾಡೋದಕ್ಕೆ ಅಂತ ಈಗಾಗಲೇ ಫಿಕ್ಸ್ ಕೂಡ ಮಾಡಿಕೊಂಡಿರುವಂತದ್ದು. ಇದನ್ನು ಕೆಲವೇ ದಿನಗಳಲ್ಲಿ ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನದ ಸಂದರ್ಭದಲ್ಲೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ, ಅಥವಾ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ನಿಂದಲೂ ಕೂಡ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ 5 ರೂಪಾಯಿ ಫಿಕ್ಸ್ ಆಗೋದಂತೂ ಖಂಡಿತ. ಈಗಾಗಲೇ ಇದರ ಬಗ್ಗೆ ಎಲ್ಲಾ ರೀತಿಯ ಚರ್ಚೆ ಏನಂದ್ರೆ ಬೋರ್ಡ್ ಮೀಟಿಂಗ್ ಕೂಡ ನಡೆದಿದೆ, ಹಲವಾರು ಬಾರಿ ಚರ್ಚೆ ಕೂಡ ನಡೆದಿದೆ, ಸಭೆಯನ್ನು ಕೂಡ ಮಾಡಲಾಗಿದೆ. ಸಭೆಯಲ್ಲಿ ಇದರ ಸಾಧಕ ಬಾಧಕಗಳು ಏನು, ಮತ್ತೆ ಏನಕ್ಕೋಸ್ಕರ ದರವನ್ನ ಏರಿಕೆ ಮಾಡಬೇಕು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ ಬಳಿಕ ಇವಾಗ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಫಿಕ್ಸ್ ಮಾಡಿರುವಂತದ್ದು. ಹಾಗಾಗಿ 10 ರೂಪಾಯಿ ಜಾಸ್ತಿ ಆಗಬೇಕು ಅಂತೇಳಿ ಹಾಲು ಒಕ್ಕೂಟಗಳು ಏನು ತಮ್ಮ ಬೇಡಿಕೆಯನ್ನು ಇಟ್ಟರೂ ಕೂಡ ಕೆಎಂಎಫ್ ಈಗಾಗಲೇ 5 ರೂಪಾಯಿ ದರ ಏರಿಕೆಗೆ ಈಗಾಗಲೇ ಫಿಕ್ಸ್ ಮಾಡಿಕೊಂಡಿರುವಂತದ್ದು. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ದರ ಏರಿಕೆ ಕೂಡ ಆಗುವಂತದ್ದು. ಈಗಾಗಲೇ ಟೋನ್ಡ್ ಹಾಲಿನ ಅಂದ್ರೆ 1 ಲೀಟರ್ಗೆ 42 ರೂಪಾಯಿ ಇದೆ, ಅದು 5 ರೂಪಾಯಿ ಜಾಸ್ತಿ ಆದ್ರೆ 47 ರೂಪಾಯಿವರೆಗೂ ಆಗುತ್ತೆ. ಇದು 5 ರೂಪಾಯಿ ಏನ್ ದರ ಜಾಸ್ತಿ ಆಗುತ್ತೆ, ಇದು ಪೂರ್ತಿಯಾಗಿ ರೈತರಿಗೆ ಹೋಗುತ್ತೆ ಅನ್ನುವಂಥದ್ದು ಕೆಎಂಎಫ್ ಆಡಳಿತ ಮಂಡಳಿಯಿಂದ ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು. ಹಾಗಾಗಿ ರೈತರಿಗೆ ಇಲ್ಲಿ ಎಲ್ಲೂ ಕೂಡ ನಷ್ಟಕ್ಕೊಳಗಾಗಬಾರ್ದು. ಅವರಿಗೆ ಏನು ಈಗಾಗಲೇ ಮೇವು ಏನು ಅವ್ರು ಖರೀದಿ ಮಾಡುವಂತಹ ಮೇವು ಏನಿದೆ ಅದಕ್ಕೆ ದರ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ವಸ್ತುಗಳ ದರ ಕೂಡ ಏರಿಕೆ ಆದಂತಹ ಹಿನ್ನೆಲೆಯಲ್ಲಿ ರೈತರಿಗೂ ಕೂಡ ಅದರ ಖರೀದಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು. ಈ ಹಾಲಿನ ದರ ಏನ್ ಜಾಸ್ತಿ ಆಗುತ್ತೆ 5 ರೂಪಾಯಿ, ಅದು ಪೂರ್ತಿಯಾಗಿ ರೈತರಿಗೆ ಸೇರುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಏನು ಕೆಎಂಎಫ್ ಆಡಳಿತ ಮಂಡಳಿಯಿಂದ ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ ಇವತ್ತು ಬೆಳಗ್ಗೆ ಸಿಎಂ ಅನ್ನು ಕೂಡ ಕೆಎಂಎಫ್ ನ ಅಧ್ಯಕ್ಷರಾಗಿರುವಂತಹ ಭೀಮಾನಾಯಕ್ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಭೇಟಿ ಮಾಡಿ ಅಂದ್ರೆ ಸದ್ಯದಲ್ಲಿ ಯಾವಾಗ ದರ ಏರಿಕೆ ಮಾಡುವಂತದ್ದು ಪರಿಷ್ಕರಣೆ ಮಾಡಿ ಘೋಷಣೆ ಮಾಡೋದಕ್ಕೆ ಯಾವಾಗ ಅನ್ನುವಂಥದ್ದು ದಿನ ನಿಗದಿಯನ್ನ ಮಾಡೋದಕ್ಕೆ ಅಂತ ಇವತ್ತು ಸಿಎಂ ಅನ್ನು ಕೂಡ ಭೇಟಿ ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.